ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು, 7 ಗಂಟೆ ಆಯಿತು ಪ್ರಿಯರೇ. ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮೇಲಿಂದ ಮೇಲೆ, ಮೇಲಿಂದ ಮೇಲೆ, ಮೇಲಿಂದ ಮೇಲೆ ದೇವರೇ, ನೀವು ನಮ್ಮೊಂದಿಗೆ ಮಾತಾಡುತ್ತಲೇ ಇದ್ದೀರಿ. ನಿಮ್ಮ ಮಾತುಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಆ ಮಾತುಗಳ ಪ್ರಕಾರ ಬದುಕುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರ ಮಹಾಕೃಪೆಯಿಂದ ಅನುದಿನದ ಧ್ಯಾನ ಪ್ರಾರಂಭಿಸಿದ ದಿನದಿಂದ ಇಂದಿನವರೆಗೂ ಪ್ರತಿ ದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಮುಂದೆ ವಾಕ್ಯದೊಂದಿಗೆ ಬರ್ತಿದ್ದೇನಲ್ಲವೇ? ಹಾಗೆಯೇ ಪ್ರತಿಯೊಂದು ದಿವಸ ಒಂದೊಂದು ವಿಶೇಷವಾದ ಸಂದೇಶ ನಿಮ್ಮೆಲ್ಲರಿಗೆ ಹಂಚುವುದಕ್ಕೋಸ್ಕರ ಎಷ್ಟೋ ಸಿದ್ಧತೆಯಿಂದ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದು, ಅಂದರೆ ಎಷ್ಟೋ ದಿನಗಳಿಂದ ಬೈಬಲ್ನಲ್ಲಿರುವಂತಹ ಎಷ್ಟೋ ಸಂದೇಶಗಳನ್ನು, ಎಷ್ಟೋ ಅಂಶಗಳ ಮೇಲೆ ವಾಕ್ಯ ಧ್ಯಾನ ಮಾಡಿ ನಿಮ್ಮೆಲ್ಲರೊಂದಿಗೆ ಆ ಸಂದೇಶ ಹಂಚಿಕೊಳ್ಳಲು ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೆ ವಾಕ್ಯ ಸಾರುತ್ತಿರುವಾಗ ಎಷ್ಟೋ ವಿಷಯಗಳನ್ನು ನಾನು ಕಲಿಯುತ್ತಿದ್ದೇನೆ, ತಿದ್ದುಕೊಳ್ತಿದ್ದೇನೆ, ನನ್ನ ಹೃದಯದಲ್ಲಿ ಭದ್ರಪಡಿಸಿಕೊಳ್ತಿದ್ದೇನೆ. ಮತ್ತೆ ನಿಮ್ಮ ಸಂಗತಿಯೇನು? ಯಾವ ರೀತಿ ನೀವು ಆಶೀರ್ವದಿಸಲ್ಪಡ್ತಿದ್ದೀರೆಂದು ಈ ವರ್ಷದ ಅಂತ್ಯದಲ್ಲಿ ನೀವು ಕೇಳಿರುವಂತಹ ಎಲ್ಲಾ ಸಂದೇಶಗಳ ಕುರಿತು ನಿಮ್ಮ ಜೀವಿತ ವಿಧಾನ ಹೇಗಿದೆ ಎಂದು 2 ಅಕ್ಕಪಕ್ಕದಲ್ಲಿಟ್ಟುಕೊಂಡು ಪರಿಶೀಲಿಸಿಕೊಳ್ಳಿರಿ. ನಮ್ಮ ಅಕೌಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಬೇಕು, ಲೆಕ್ಕಗಳನ್ನು ಸರಿಪಡಿಸಿಕೊಳ್ಳಬೇಕು. ಕೀಪ್ ಶಾರ್ಟ್ ಯುವರ್ ಅಕೌಂಟ್ಸ್ ಎಂಬುದಾಗಿ D.L. ಮೋಡಿ ಎಂಬ ಭಕ್ತನು ಹೇಳಿದ್ದಾನೆ. ಅಂದರೆ ದೇವರೊಂದಿಗೆ ಮೇಲಿಂದ ಮೇಲೆ ಸರಿಪಡಿಸಿಕೊಳ್ಳಿರಿ. ನಾಳೆ ನಾಳೆ ಅಂತ ಪೆಂಡಿಂಗ್ ಇಡಬೇಡಿ. ಹೌದಲ್ಲವೋ? ಸೊ ನಮ್ಮ ಜೀವಿತದಲ್ಲಿ ನಮ್ಮ ಹೃದಯ ಹೇಗಿದೆ? ನಿರ್ಮಲವಾಗಿದೆಯಾ? ನಿರ್ದೋಷವಾಗಿದೆಯಾ? ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸುತ್ತಿದ್ದೇವಾ ಎಂಬುದು ನಮಗೆ ಹೇಗೆ ಗೊತ್ತಾಗುತ್ತೆ? ಜ್ವರ ಬಂದಿದೆ ಇಲ್ಲವೋ ಎಂದು ಥರ್ಮಾಮೀಟರ್ ಇಟ್ಕೊಂಡು ತಿಳ್ಕೊಳ್ತೇವೆ. BP ಇರೋದಾದ್ರೆ BP ಚೆಕ್ ಮಾಡುವ ಆ ಮಷಿನ್ಸ್ಗಳು ಬಂದಿವೆ. ಹಾಗೆ ಶುಗರ್ ಚೆಕ್ ಮಾಡಿಕೊಳ್ಳಲು ಕೂಡ ಸೂಜಿ ಚುಚ್ಕೊಂಡು ನೋಡ್ತೇವೆ. ಹಾಗಾದರೆ ನಮ್ಮ ಸ್ಪಿರಿಚುವಲ್ ಲೈಫ್ ಹೇಗಿದೆ ಎಂದು ಚೆಕ್ ಮಾಡಿಕೊಳ್ಳಲು ಯಾವ ಹಾಸ್ಪಿಟಲ್ಗೆ ಹೋಗಬೇಕು, ಯಾವ ಡಾಕ್ಟರ್ ಬಳಿಗೆ ಹೋಗಬೇಕು? ಪರಮ ವೈದ್ಯನಾದ ಯೇಸುವಿನ ಬಳಿಗೆ ಹೋಗಬೇಕು. ಪರಿಶುದ್ಧ ಸತ್ಯವೇದ ನಮ್ಮನ್ನು ಪರಿಶೋಧಿಸುವಂತದಾಗಿರೋದ್ರಿಂದ ಆತನ ವಾಕ್ಯದಿಂದ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಪ್ರಕಟಣೆ ಪುಸ್ತಕದಲ್ಲಿ ಕೆಲವೊಂದು ಸಭೆಗಳ ಕುರಿತು ದೇವರು ಮಾತಾಡ್ತಾರೆ. ಅದರಲ್ಲಿ ಸಾರ್ದಿಸ್ ಸಭೆಯ ಕುರಿತು ದೇವರು ಈ ರೀತಿಯಾಗಿ ಹೇಳ್ತಾರೆ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ. ಈ ಅಧ್ಯಾಯ ಪೂರ್ತಿ ನಾವು ಧ್ಯಾನ ಮಾಡಲಿಕ್ಕಾಗೋದಿಲ್ಲ, ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ ಮಾತ್ರ ಈ ಉದಯ ಕಾಲದಲ್ಲಿ ಧ್ಯಾನ ಮಾಡ್ತಿದ್ದೇವೆ. ಆ ನಂತರ ಸಮಯ ಸಿಕ್ಕಾಗ ನೀವು ಧ್ಯಾನ ಮಾಡಿರಿ. ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ಹೇಗೆಂದರೆ, ಅದೇನೆಂದರೆ, ಜೀವಿಸುವವನು ಎಂಬ ಹೆಸರು ನಿನಗುಂಟು, ಆದರೆ ನೀನು ಸತ್ತವನಾಗಿದ್ದಿ. ಜೀವಿಸುತ್ತಿರುವಿ ಎಂಬ ಹೆಸರು ನಿನಗಿದೆ, ಆದರೆ ನೀನು ಜೀವಿಸುವ ಶವದಂತಿದ್ದಿ ಅನ್ನುತ್ತಾರೆ. ಹಾಸ್ಪಿಟಲ್ನಲ್ಲಿ ಕೋಮದಲ್ಲಿರುವವರು ಜೀವಿಸುತ್ತಲೇ ಇರುತ್ತಾರೆ, ಆದರೆ ಅವರಿಂದ ಏನು ಪ್ರಯೋಜನ ಇಲ್ಲ. ತಮ್ಮಷ್ಟಕ್ಕೆ ತಾವು ಏನು ಮಾಡಿಕೊಳ್ಳಲಿಕ್ಕಾಗಲ್ಲ. ಹಾಸ್ಪಿಟಲ್ನಲ್ಲಿ ಮಂಚದ ಮೇಲೆ ಮಲಗಿರುವವರು ಅನಾರೋಗ್ಯಕ್ಕೆ ಗುರಿಯಾಗಿ ಬಿದ್ದವರನ್ನು ನೋಡುವಾಗ ಅವರು ತಮ್ಮಷ್ಟಕ್ಕೆ ತಾವು ಏನು ಮಾಡಲಿಕ್ಕಾಗಲ್ಲ, ಮಲಗಿರ್ತಾರೆ. ಈ ದಿನ ಎಷ್ಟೋ ಜನ ದೇವರ ಮಕ್ಕಳೆಂಬುದಾಗಿ, ಕ್ರೈಸ್ತರಾಗಿದ್ದೇವೆ ಎಂಬುದಾಗಿ ಹೇಳಿಕೊಳ್ತಾರೆ. ಅಂಥವರ ಬದುಕು ದೇವರ ಮುಂದೆಯೂ ಕೂಡ ಹಾಗೆಯೇ ಇದೆ. ಆಚಾರದ ಪ್ರಕಾರ ವಾಕ್ಯ ಕೇಳ್ತಾರೆ, ಆಚಾರದ ಪ್ರಕಾರ ಹೊರಟು ಹೋಗ್ತಾರೆ, ಹಾಗೆಯೇ ಪ್ರಾರ್ಥಿಸ್ತಾರೆ, ಕೆಲವು ಪದ್ಧತಿ ಅನುಸರಿಸುತ್ತಿದ್ದೇವೆ ಎಂದು ಹೇಳ್ತಾರೆ ಹೊರತು ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸುತ್ತಾ ಇದ್ದೀರಾ? ಆತನ ಮುಖಕಾಂತಿಯಲ್ಲಿ ನಮ್ಮ ಪರಿಶುದ್ಧತೆಯನ್ನು ಪರಿಶೀಲಿಸಿಕೊಳ್ತಿದ್ದೇವಾ? ಆತನ ವಾಕ್ಯ ಗಟ್ಟಿಯಾಗಿ ಹಿಡ್ಕೊಂಡು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದೇವಾ? ಒಮ್ಮೆ ಆಲೋಚಿಸಿ. ಸಾಧಾರಣವಾಗಿದ್ದೇವೆ ಅನ್ನುತ್ತಾರಲ್ಲವೇ, ಅದು ಅಭ್ಯಾಸ ಪ್ರಕಾರ ನಡೆಯುವ ಭಕ್ತಿಯಾಗಿದೆಯೋ, ಇಲ್ಲವೇ ಧಗಧಗನೆ ಉರಿಯುವ ಬೆಂಕಿಯಾಗಿದೆಯೋ? ದೇವರಿಗೋಸ್ಕರ ಆಸಕ್ತಿಯುಳ್ಳವರಾಗಿ ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ನೋಡುತ್ತಾ ದೇವರಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂಬ ಆಸೆಯೊಂದಿಗೆ ಯೇಸುವಿನ ಹಾಗಿರಬೇಕೆಂದು ಕೋರಿಕೊಂಡು ಜೀವಿಸುವಂಥವರಾಗಿದ್ದೇವಾ? ಈ ಸಾರ್ದಿಸ್ ಸಭೆಗೆ ಯೇಸು ಹೇಳ್ತಿದ್ದಾರೆ, ನೀನು ಜೀವಿಸುವವನು ಎಂಬ ಹೆಸರು ನಿನಗಿದೆ, ಆದರೆ ನೀನು ಸತ್ತವನಾಗಿದ್ದಿ. 2ನೇ ವಚನ ನೋಡಿ. ನಿನ್ನ ಕೃತ್ಯಗಳು ನನ್ನ ದೇವರ ಮುಂದೆ ಸಂಪೂರ್ಣವಾದವುಗಳಲ್ಲ, ಸಂಪೂರ್ಣವಾಗಿ ನನಗೆ ಕಾಣಿಸಿಕೊಳ್ಳಲಿಲ್ಲ. ಆದುದರಿಂದ ಜಾಗರೂಕನಾಗಿ ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನಿನಗೆ ಭಕ್ತಿ ಭಾವನೆ ಇದೆ, ಆದರೆ ಭಕ್ತಿ ಕ್ರಿಯೆಯಲ್ಲಿ ಕಾಣಿಸುತ್ತಾ ಇಲ್ಲ. ಕ್ರಿಯೆ ಇಲ್ಲದಂತಹ ಭಕ್ತಿ, ಅಂದರೆ ಕಾಣಲಾರದ ಭಕ್ತಿ, ಮಾತಿನಿಂದ ಕ್ರಿಯೆಗಳಿಂದ ಅಲ್ಲ ಪ್ರಿಯರೇ, ಆದರೆ ಪ್ರೀತಿಯಲ್ಲಿ ತೋರಿಸುವಂತದಾಗಿದೆ.
ನಂಬಿಕೆ ಇದೆ ಎಂದು ಹೇಳುವಂಥದ್ದಲ್ಲ, ನಿಮ್ಮ ನಂಬಿಕೆಯನ್ನು ನಿಮ್ಮ ಜೀವಿತದಲ್ಲಿ ಬಯಲುಪಡಿಸಬೇಕು. ನಂಬಿಕೆಯ ಸೂಚನೆ ನಿಮ್ಮಲ್ಲಿ ಕಾಣಿಸಬೇಕು. ಕ್ರಿಯೆಗಳಿಲ್ಲದಂತಹ, ಫಲವಿಲ್ಲದಂತಹ ಮರದ ಹಾಗೆ ಬಹಳ ಜನರ ಜೀವಿತಗಳಿರುತ್ತಾ ಇವೆ. ನಿಮ್ಮ ಕ್ರಿಯೆಗಳು ಸರಿಯಾಗಿಲ್ಲ, ಸಂಪೂರ್ಣವಾಗಿಲ್ಲ. ಕೆಲವು ಚೆನ್ನಾಗಿರ್ಬೋದು, ಕೆಲವೊಂದು ಚೆನ್ನಾಗಿಲ್ಲ. ಪ್ರಾರ್ಥನೆ ಚೆನ್ನಾಗಿ ಮಾಡ್ತಿದ್ದೇನೆ ಅನ್ನುತ್ತಾ ಇದ್ದೀರಿ, ಬೈಬಲ್ ಓದುತ್ತಾ ಇಲ್ಲ. ಬೈಬಲ್ ಚೆನ್ನಾಗಿ ಓದುತ್ತಾ ಇದ್ದೇನೆ ಅನ್ನುತ್ತೀರಿ, ಪ್ರಾರ್ಥನೆ ಮಾಡಲ್ಲ. ಬೈಬಲ್ ಓದಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಆದ್ರೆ ಸಭೆಗೆ ಹೋಗಲ್ಲ. ಸಭೆಗೆ ಹೋಗಿ ಬರ್ತಾ ಇದ್ದೀರಿ, ಆದ್ರೆ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಾ ಇಲ್ಲ. ಮಾಡಕೂಡದವುಗಳನ್ನು ಮಾಡುತ್ತಾ ಇದ್ದೀರಿ, ಮಾಡಬೇಕಾದವುಗಳನ್ನು ಮಾಡ್ತಾ ಇಲ್ಲ. ಇದು ಪ್ರಿಯರೇ ನಮ್ಮ ಗತಿ. ಮಾಡಬಾರದವುಗಳನ್ನು ಮಾಡ್ತಿದ್ದೇವೆ, ಮಾಡಬೇಕಾದವುಗಳನ್ನು ಮಾಡ್ತಾ ಇಲ್ಲ. ಎರಡು ವಿಧದಲ್ಲಿ ನಾವು ದೋಷಿಗಳಾಗಿದ್ದೇವೆ. ಅದಕ್ಕೆ ದೇವರಿಗೆ ಇಷ್ಟಕರವಾಗಿರಬೇಕಾದರೆ ಆತನು ಹೇಳಿದ್ದನ್ನು ಹೇಳಿದ ಹಾಗೆ ಮಾಡಲು ಕಲಿಯಬೇಕು. ಅದಕ್ಕೆ ಜಾಗೃತೆಯಿಂದಿರು. 3ನೇ ವಚನ ನೋಡಿ. ನೀನು ಹೇಗೆ ಉಪದೇಶವನ್ನು ಹೊಂದಿದೆಯೋ, ಯಾವ ರೀತಿ ಕೇಳಿದೆಯೋ ಅದನ್ನು ಜ್ಞಾಪಕ ಮಾಡಿಕೊಂಡು ಈ ವರ್ಷದ ಅಂತ್ಯದಲ್ಲಿ ನೀವು ಯಾವ ರೀತಿಯಾಗಿ ಉಪದೇಶ ಹೊಂದಿದ್ದೀರೋ, ಎಷ್ಟು ಉಪನ್ಯಾಸ ಕೇಳಿದ್ದೀರೋ, ಎಷ್ಟು ಪ್ರಸಂಗಗಳನ್ನು ಕೇಳಿದ್ದೀರೋ, ನೀನು ಹೇಗೆ ಉಪದೇಶವನ್ನು ಹೊಂದಿದೆಯೋ, ಯಾವ ರೀತಿಯಾಗಿ ಕೇಳಿದೀಯೋ, ಯಾವ ಯಾವ ವಿಷಯಗಳ ಕುರಿತು ಎಷ್ಟೊಂದು ಸಾರಿ ದೇವರ ವಾಕ್ಯದಿಂದ ನೀನು ಕೇಳುತ್ತಾ ಇದ್ದೀಯೋ ಅವುಗಳನ್ನು ಜ್ಞಾಪಕ ಮಾಡಿಕೋ. ಕೇಳಿ ಬಿಟ್ಟು ಬಿಡುವುದರಲ್ಲಿ ಪ್ರಯೋಜನ ಇಲ್ಲ ಪ್ರಿಯರೇ. ಕೇಳಿ ಮರೆತು ಹೋಗುವುದರಲ್ಲಿಯೂ ಪ್ರಯೋಜನವಿಲ್ಲ. ನೀನು ನನ್ನ ಮಾತನ್ನು ಬೆನ್ ಹಿಂದೆ ಎಸೆಯುತ್ತಾ ಇದ್ದೀ ಎಂದು ಒಬ್ಬ ಭಕ್ತನು ಹೇಳುತ್ತಾನೆ. ಒಂದು ಕಡೆಯಲ್ಲಿ ನಾವು ನೋಡ್ತೇವೆ, ಕೀರ್ತನೆ ಬರೆದಿರುವಂತಹ ಭಕ್ತನು ಹಾಗೆ ಹೇಳ್ತಾನೆ. ನಾವು ದೇವರ ಮಾತುಗಳನ್ನು ಕೇಳುವಾಗ ಅವುಗಳನ್ನು ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಬೇಕು. ಆ ಮಾತುಗಳ ಬಗ್ಗೆ ಯೋಚಿಸಬೇಕು. ಅದಕ್ಕೆ ಧ್ಯಾನ ಅನ್ನುತ್ತಾರೆ. ಇದು ಅನುದಿನದ ಧ್ಯಾನವಾಗಿದೆ. ಕೆಲವು ನಿಮಿಷ ಕೊಡುವಂತಹ ಈ ಸಂದೇಶ, ಅದರಲ್ಲಿರುವಂತಹ ಸಾರವನ್ನು ಈ ದಿನವಿಡೀ ನೀವು ಧ್ಯಾನಿಸುವುದಾದರೆ ಅದ್ಭುತವಾದಂತಹ ಆಧ್ಯಾತ್ಮಿಕ ಬಲ ನೀವು ಹೊಂದಿಕೊಳ್ತೀರಿ. ಹಸುಗಳು, ಎಮ್ಮೆಗಳು ಹೊಲಕ್ಕೆ ಹೋಗಿ ಚೆನ್ನಾಗಿ ಮೇವು ತಿಂದ ಬಂದ ನಂತರ ಸಾಯಂಕಾಲ ಅವು ಮನೆಗೆ ಬಂದಾಗ ಗಮನಿಸಿ ನೋಡಿ. ಅವು ತಾವು ತಿಂದಿರುವ ಆಹಾರ ಬಾಯಲ್ಲಿ ತಂದುಕೊಂಡು ಚೆನ್ನಾಗಿ ಜಡುಮುತ್ತಾ ಅಗಿಯುತ್ತಾ ಇರುತ್ತವೆ. ಅದರಲ್ಲಿರುವ ಸಾರವನ್ನು ಸವಿಯುತ್ತಾ ಇರುತ್ತವೆ. ಅವಾಗ ತಾನೇ ಅವು ಬಿಳುಪಾದ ಹಾಲು ನಮಗೆ ಕೊಡುತ್ತವೆ. ನಾವು ಕೂಡ ದೇವರ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ಧ್ಯಾನಿಸುತ್ತೇವೋ ಅಷ್ಟರ ಮಟ್ಟಿಗೆ ಪರಿಶುದ್ಧಗೊಳಿಸಲ್ಪಡ್ತೇವೆ, ಪವಿತ್ರಗೊಳಿಸಲ್ಪಡುತ್ತೇವೆ. ನಾವು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಫಲಿಸುತ್ತೇವೆ. ನಾವು ಮಾಡುವ ಕೆಲಸವೆಲ್ಲ ಸಫಲವಾಗುತ್ತದೆ. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಕೇಳ್ತಿದ್ದೇವೆ, ಆದರೆ ನಮ್ಮ ಜೀವಿತದಲ್ಲಿ ಸಫಲತೆ ಇಲ್ಲ, ಯಾವ ಜಯ ಕಾಣುತ್ತಾ ಇಲ್ಲ, ಬಲಹೀನತೆಗಳಿಂದ ಬಿಡಿಸಲ್ಪಡುತ್ತಾ ಇಲ್ಲ ಎಂದು ಹೇಳ್ತಿರೋದಾದರೆ ಕೇಳಿರುವ ವಾಕ್ಯ ನೀವು ಜೀರ್ಣಿಸಿಕೊಳ್ಳುತ್ತಾ ಇಲ್ಲ ಎಂದರ್ಥ. ಕೆಲವರಿಗೆ ನೋಡಿರಿ, ತಿಂದಿದ್ದು ತಿಂದ ಹಾಗೆಯೇ ಹೊರಗೆ ಬರುತ್ತೆ, ವಾಂತಿಯಾಗುತ್ತೆ, ಇಲ್ಲವೇ ಬೇರೆ ರೀತಿಯಲ್ಲಿ ಹೊರಗೆ ಹೋಗುತ್ತೆ. ಆಗೇನಾಗುತ್ತೆ? ಮೈಗೆ ಅನ್ನ ಹತ್ತಲ್ಲ. ಆ ಆಹಾರದ ಸಾರ ನಿಮ್ಮ ದೇಹದಲ್ಲಿ ಇಳಿಯಲಿಲ್ಲ. ಅದೇ ರೀತಿಯಾಗಿ ದೇವರ ವಾಕ್ಯ ಕೇಳ್ತಿದ್ದೀರಿ, ಆದರೆ ತೂತ ಇರುವ ಚೀಲದೊಳಗಡೆ ಹೇಗೆ ದುಡ್ಡು ನಿಲ್ಲುವುದಿಲ್ಲವೋ, ತೂತ ಇರುವ ಕೊಡದೊಳಗೆ ಹೇಗೆ ನೀರು ನಿಲ್ಲುವುದಿಲ್ಲವೋ, ನಮ್ಮ ಹೃದಯದಲ್ಲಿಯೂ ಕೂಡ ದೇವರ ವಾಕ್ಯ ನಿಲ್ಲದೇ ಇರುವುದರಿಂದ ಆಶೀರ್ವಾದ ಹೊಂದಲಿಕ್ಕಾಗ್ತಾ ಇಲ್ಲ. ಈ ವರ್ಷದ ಅಂತ್ಯದಲ್ಲಿ ಒಮ್ಮೆ ಆಲೋಚಿಸಿ ನೋಡಿ. ಈಗ ಈ ರೀತಿಯಾಗಿ ಅನೇಕ ದಿನಗಳಿಂದ ನಿಮಗೆ ವಾಕ್ಯ ಸಾರುತ್ತಲೇ ಇದ್ದೇವೆ, ನಿಮ್ಮಲ್ಲಿ ಅನೇಕರು ವಾಕ್ಯ ಕೇಳ್ತಿದ್ದೇವೆ ಅನ್ನುತ್ತಿದ್ದೀರಿ. ಹಾಗಾದರೆ ಎಷ್ಟು ಜನ ಆ ವಾಕ್ಯದ ಅನುಸಾರವಾಗಿ ಜೀವಿಸ್ತಾ ಇದ್ದೀರಿ? ಯಾವ ಯಾವ ರೀತಿಯಾಗಿ ದೇವರು ನಿಮ್ಮ ಸಂಗಡ ಮಾತಾಡಿದಾರೆಂದು ನೀವು ಆ ದೇವರ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೀರಿ? ಎಷ್ಟೋ ಸಾರಿ ನಿಮ್ಮ ಪ್ರಾರ್ಥನೆ ಅವಶ್ಯಕತೆ ಕಳಿಸಿದ್ದೀರಿ. ನಿಮ್ಮ ಎಷ್ಟೋ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಟ್ಟಿದ್ದಾರೆ. ಎಷ್ಟು ವಿಷಯಗಳಲ್ಲಿ ದೇವರು ನಿಮಗೆ ಸಹಾಯ ಮಾಡಿದ್ದಾರೆ ಎಂದು ಈ ವರ್ಷದ ಅಂತ್ಯದಲ್ಲಿ ಸ್ವಲ್ಪ ಕೂತ್ಕೊಂಡು ಆಲೋಚಿಸಬೇಕು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಯಾವುದೊಂದನ್ನು ಮರೆಯಬೇಡ ಎಂದು ಸುಮ್ಮನೆ ಬಾಯಿ ಮಾತಿಗೆ ಆ ವಚನ ಹೇಳ್ತಿದ್ದೇವೆ. ಆದರೆ ಪ್ರತಿ ದಿನ ಆತನ ಉಪಕಾರಗಳು ನಮಗೆ ಆ್ಯಡ್ ಆಗುತ್ತಾ ಇವೆ ಅಲ್ಲವೇ? ಇನ್ನು ಜರುಗುತ್ತಾ ಇವೆ. ಈ ದಿನ ಜರುಗಿರುವ ಮೇಲಿನ ಬಗ್ಗೆ ನೀವು ಮಾತಾಡಬಹುದೇನೋ, ಆದರೆ ನಿಮ್ಮ ಜೀವಿತ ಕಾಲವೆಲ್ಲ ಉಂಟಾದ ಉಪಕಾರಗಳ ಬಗ್ಗೆ ಜ್ಞಾಪಕ ಮಾಡಿಕೊಳ್ಳಿರಿ. ಯಾವ ಸಂದರ್ಭದಲ್ಲಿ ಯಾವ ಮಾತಿನಿಂದ ದೇವರು ಎಚ್ಚರಿಸಿದಾರೆಂದು, ಯಾವ ವಾಗ್ದಾನ ನಿಮಗೆ ಕೊಟ್ಟಿದ್ದಾರೆಂದು, ಯಾವ ರೀತಿ ನಿಮ್ಮನ್ನು ಆಧರಿಸಿದಾರೆಂದು, ಹೇಗೆ ನಿಮ್ಮನ್ನು ಬಿಡಿಸಿದಾರೆಂದು, ಹೇಗೆ ನಿಮ್ಮನ್ನು ಗದರಿಸಿದಾರೆಂದು, ದೇವರ ಮನಸ್ಸನ್ನು ತಿಳಿಯಪಡಿಸುವ ಮಾತುಗಳನ್ನು ಎಷ್ಟೋ ರೀತಿಯಲ್ಲಿ ನೀವು ಕೇಳಿದ್ದೀರಿ. ಅವುಗಳನ್ನು ನಿಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಂಡಿದ್ದೀರಾ? ಒಂದು ಸಾರಿ ಅವುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಈ ವರ್ಷಾಂತ್ಯದಲ್ಲಿ ದೇವರು ಮಾಡಿರುವ ಉಪಕಾರಗಳೆಲ್ಲ ಜ್ಞಾಪಕ ಮಾಡಿಕೊಳ್ಳಿರಿ. ಎಂಥ ಕಷ್ಟದ ಪರಿಸ್ಥಿತಿಯಿಂದ ದೇವರು ಹೊರಗೆ ತಂದಿದ್ದಾರೆ ಎಂದು ನೆನೆಸಿಕೊಳ್ಳಿರಿ.
ಎಷ್ಟೋ ಅವಶ್ಯಕತೆಗಳಿಂದ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಎಷ್ಟೋ ರೋಗಗಳಿಂದ ಆತನು ನಮ್ಮನ್ನು ಸ್ವಸ್ಥಪಡಿಸಿದ್ದಾನೆ. ಎಷ್ಟೋ ವಿಧಾನದಲ್ಲಿ ದೇವರು ತನ್ನ ವಾಕ್ಯದಿಂದ ನಮ್ಮನ್ನು ಆಧರಿಸಿ ಬಲಪಡಿಸಿ ನಡೆಸಿದ್ದಾರೆ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ಅದಕ್ಕೆ ದೇವರು ಸಾರ್ದಿಸ್ ಸಭೆಗೆ ಹೇಳ್ತಾರೆ, ನೀನು ಏನನ್ನು ಕೇಳಿದೆಯೋ, ಯಾವ ಉಪದೇಶ ಹೊಂದಿದೆಯೋ, ಹೇಗೆ ಅವುಗಳನ್ನು ಕೇಳಿದೆಯೋ ಜ್ಞಾಪಕ ಮಾಡಿಕೊಂಡು ಅವುಗಳನ್ನು ಕೈಕೊಂಡು ನಡೆಯುತ್ತಾ ಮಾನಸಾಂತರ ಹೊಂದು ಅನ್ನುತ್ತಾರೆ. ಅವುಗಳನ್ನು ಕೈಕೊಂಡು ನಡೆಯಬೇಕು. ಕೇಳಿರುವ ವಾಕ್ಯದ ಪ್ರಕಾರ ನಡೆದುಕೊಳ್ಳಬೇಕು. ನೀವು ಕೇಳುವವರಾಗಿರದೆ ಕೇಳಿದ ವಾಕ್ಯದ ಪ್ರಕಾರ ನಡೆದುಕೊಳ್ಳುವವರಾಗಿರಬೇಕು. ನನಗೆ ಗೊತ್ತಿರೋ ಪ್ರಕಾರ ವಾಕ್ಯಾನುಸಾರವಾಗಿ ನಡೆದುಕೊಳ್ಳುವಂಥವರ ಜೀವಿತದಲ್ಲಿ ಅಭಿವೃದ್ಧಿ ಇರುತ್ತದೆ, ಆಶೀರ್ವಾದವಿರುತ್ತೆ ಮತ್ತು ಸಾಕ್ಷಿಗಳು ಹುಟ್ಟಿ ಬರುತ್ತವೆ. ಅವರ ಜೀವಿತ ಒಂಥರ ಎಕ್ಸೈಟ್ಮೆಂಟ್ ತರ ಇರುತ್ತೆ, ಅಂದರೆ ಒಂಥರ ಉತ್ಸಾಹದಿಂದ ಕೂಡಿದ್ದಾಗಿರುತ್ತೆ. ಇಟ್ಸ್ ನಾಟ್ ಅ ಬೋರಿಂಗ್ ರಿಲಿಜಿಯನ್ ಅನ್ನೋದು, ಕ್ರೈಸ್ತತ್ವ ಎನ್ನುವುದು ಒಂದು ಆಚಾರದ ಪ್ರಕಾರ ಬೋರ್ ಆಗಿರುವಂಥದ್ದಲ್ಲ ಪ್ರಿಯರೇ. ಮತ್ತಷ್ಟು 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 ಹೆಚ್ಚು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುತ್ತಿರ್ತೇವೆ. ಹೇಳಿ ಪ್ರಿಯರೇ, ಎಷ್ಟೋ ಸಂದೇಶ ಕೇಳಿದ್ದೀರಲ್ಲವೇ? ಅವು ಮನಸ್ಸಲ್ಲಿ ಇವೆಯಾ? ಮನಸ್ಸಲ್ಲಿ ಇವೆ, ಜ್ಞಾಪಕದಲ್ಲಿ ಇವೆ ಎಂಬುದಾಗಿ ಸುಮ್ಮನೆ ಹೆಸರಿಗೆ ಹೇಳ್ತಾ ಇದ್ದೀರೇನೋ? ಆದರೆ ಅವುಗಳ ಪ್ರಕಾರ ಕ್ರಿಯೆಯಲ್ಲಿ ಆ ವಾಕ್ಯದಂತೆ ನೀವು ಕೈಕೊಂಡು ನಡೆಯುತ್ತಾ ಇದ್ದೀರಾ? ದೇವರ ಮನಸ್ಸನ್ನು ಅರಿತು ಆತನ ಚಿತ್ತಾನುಸಾರವಾಗಿ ನಡೆದುಕೊಳ್ಳುತ್ತಾ ಇದ್ದೀರಾ? ಈ ವರ್ಷದ ಅಂತ್ಯದಲ್ಲಿ ನಾವು ಲೆಕ್ಕ ನೋಡಿಕೊಳ್ಳಬೇಕು. ಈಗ ನೀವು ಆಚಾರ ಭಕ್ತಿಗೆ ಒಳಗಾಗಿದ್ದೀರಿ. ಒಂದು ಕಾಲದಲ್ಲಿ ಎಷ್ಟೋ ಉಜ್ಜೀವನದಿಂದಿದ್ರಿ, ಆಸಕ್ತಿಯಿಂದ ಇದ್ರಿ. ಕರ್ತನು ಅಂದ್ರೆ ಎಷ್ಟೋ ಶ್ರದ್ಧೆಯನ್ನು ತೋರಿಸ್ತಾ ಇದ್ರಿ. ಆತನ ವಾಕ್ಯ ಎಷ್ಟೋ ಆಸೆಯಿಂದ ಕೇಳ್ತಾ ಇದ್ರಿ. ಆತನ ಸನ್ನಿಧಿಯಲ್ಲಿ ಎಷ್ಟೋ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ. ಸಭೆಗೆ ಓಡೋಡಿ ಹೋಗುತ್ತಾ ಇದ್ರಿ. ಕರ್ತನು ಮಾಡಿರುವ ಕಾರ್ಯಗಳ ಕುರಿತು ಬಾಯಿ ತೆರೆದು ಸಾಕ್ಷಿ ಕೊಡ್ತಾ ಇದ್ರಿ. ಆದರೆ ಈಗ ಏನಾಗಿದೆ? ಸಾಕ್ಷಿ ಕೊಡುವುದನ್ನು ಬಿಟ್ಟುಬಿಟ್ಟಿದ್ದೀರಿ. ಸಭೆ ಅಂದ್ರೆ ನಿರ್ಲಕ್ಷ್ಯ, ಪ್ರಾರ್ಥನೆ ಅಂದ್ರೆ ಅಲಕ್ಷ್ಯ. ವಾಕ್ಯದ ವಿಷಯದಲ್ಲಿ ನನಗೆ ಗೊತ್ತು ಎಂಬ ಒಂದು ವಿಧವಾದ ಭಾವನೆಯಿಂದ ಇರುವುದಾದರೆ, ಜೀವಿಸುವವನು ಎಂಬ ಹೆಸರು ನಿನಗಿದೆ, ಆದರೆ ನೀನು ಸತ್ತವನ ಹಾಗಿದ್ದೀ ಎಂದಂತೆ ನಮ್ಮ ಹೃದಯ ಸ್ಥಿತಿ ಆಗಿದೆ ಎಂದು ಅದರ ಅರ್ಥ. ದೇವರು ಈ ವರ್ಷಾಂತ್ಯದಲ್ಲಿ ಎಚ್ಚರಿಸುತ್ತಿದ್ದಾರೆ. ಮತ್ತೊಂದು ಹೊಸ ವರ್ಷ ನಿಮಗೆ ಬೇಕೋ? ಯಾರೂ ಬೇಡ ಅನ್ನೋದಿಲ್ವಲ್ಲ, ಹೌದಲ್ಲವೇ? ಮತ್ತೆ ಹೊಸ ವರ್ಷದಲ್ಲಿಯೂ ಕೂಡ ಕಷ್ಟಗಳು, ರೋಗಗಳು, ವ್ಯಾಧಿಗಳು, ಸಮಸ್ಯೆಗಳು, ಇಕ್ಕಟ್ಟು ಬಿಕ್ಕಟ್ಟುಗಳೇ ಇರಬೇಕೋ? ಸುಮ್ಮನೆ ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಸಾಕಾಗುತ್ತೋ? ಹೇಳ್ರಿ. ದೇವರೊಂದಿಗೆ ನಾವು ಹೊಸ ವರ್ಷದೊಳಗೆ ಪ್ರವೇಶಿಸುವಾಗ, ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯ ಸರಿಪಡಿಸಿಕೊಳ್ಳುವಾಗ, ನಾವು ನಮ್ಮ ಅಕೌಂಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಳ್ಳುವಾಗ, ನೋಡಿ ಪ್ರಿಯರೇ, ಒಂದು ಹೊಸ ಜೀವಿತದೊಂದಿಗೆ, ಕೆಲವೊಂದು ಹೊಸ ವಾಗ್ದಾನಗಳೊಂದಿಗೆ ದೇವರ ಮನಸ್ಸನ್ನು ಅರಿತು ಮುಂದಕ್ಕೆ ಸಾಗಬಲ್ಲೆವು. ಅದಕ್ಕಾಗಿಯೇ ವಾಕ್ಯ ಹೇಳುತ್ತೆ, ನೀನು ಏನನ್ನು ಕೇಳಿದೆಯೋ, ಹೇಗೆ ಉಪದೇಶವನ್ನು ಹೊಂದಿದೆಯೋ ಅವುಗಳನ್ನು ನೆನೆಸಿಕೊಂಡು ಕೈಕೊಂಡು, ಏನಂತೆ, ಅವುಗಳನ್ನು ಕೈಕೊಂಡು ನಡೆದು ಮಾನಸಾಂತರ ಹೊಂದು ಎಂದು. ಮಾನಸಾಂತರ ಎಂಬ ಮಾತು ಈ ದಿನಗಳಲ್ಲಿ ಕೇಳಿಸುತ್ತಾ ಇಲ್ಲ ಪ್ರಿಯರೇ. ರಕ್ಷಣೆ ನಮಗೆ ಒಂದೇ ಸಾರಿ ಉಂಟಾಗುತ್ತೆ. ಅದು ಯೇಸು ಕೊಡುವಂಥದ್ದಾಗಿದೆ. ನಮ್ಮಷ್ಟಕ್ಕೆ ನಾವು ರಕ್ಷಣೆ ಹೊಂದಲಿಕ್ಕಾಗಲ್ಲ. ಕೃಪೆಯಿಂದಲೇ ಹೊರತು ಕ್ರಿಯೆಯಿಂದಲ್ಲ ನಾವು ರಕ್ಷಣೆ ಹೊಂದಿದ್ದು. ಆದರೆ ನಾವು ಮೇಲಿಂದ ಮೇಲೆ ಮಾನಸಾಂತರ ಪಡಬೇಕು. ದಾರಿ ತಪ್ಪುವಾಗೆಲ್ಲ ಹಿಂದಿರುಗಿ ಬರಬೇಕು. ರಿಪೆಂಟ್ ಅಂದ್ರೆ ಟರ್ನ್ ಬ್ಯಾಕ್. ನಮಗೆ ಗೊತ್ತಾಗದಂತೆ ಸೈಡ್ ಟ್ರ್ಯಾಕಿಗೆ ಹೋಗ್ತೇವೆ, ಗೊತ್ತಾಗದಂತೆಯೇ ಸ್ಲೋ ಆಗ್ತೇವೆ, ಗೊತ್ತಾಗದಂತೆಯೇ ಎಡವಿ ಬೀಳ್ತೇವೆ, ನಮಗೆ ಗೊತ್ತಾಗದಂತೆ ನಮ್ಮ ಹೋರಾಟದಲ್ಲಿ ನಿಂತು ಹೋಗ್ತೇವೆ. ನಮ್ಮ ಸ್ಥಿತಿಯನ್ನು ಕಂಡುಕೊಂಡು ಎಲ್ಲಿ ಬಿದ್ದಿದ್ದೇವೆ ಎಂದು ತಿಳ್ಕೊಂಡು ಅಲ್ಲಿಂದ ಎದ್ದೇಳಿರಿ ಎಂದು ಕರ್ತನು ಹೇಳ್ತಾನೆ. ನಿಂತು ಹೋಗಿದ್ದೀರಾ? ಎದ್ದೇಳಿರಿ, ಮುಂದಕ್ಕೆ ಸಾಗಿರಿ, ಕರ್ತನನ್ನು ದೃಷ್ಟಿಸುತ್ತಾ. ಅದೇ ಆತ್ಮಿಕ ಜೀವಿತವಾಗಿದೆ. ಎಷ್ಟು ಕಾಲ ಈ ಭಕ್ತಿ ಎಂದು ಹೇಳುವಿರೋ? ಕರ್ತನ ರಾಜ್ಯಕ್ಕೆ ಸೇರುವವರೆಗೂ ನಮ್ಮ ಹೃದಯದ ಶುದ್ಧಿಯನ್ನು ಕಾಪಾಡಿಕೊಳ್ಬೇಕು. ನಾವು ನಂಬಿಕೆಯಿಂದ ಮುಂದಕ್ಕೆ ಸಾಗಬೇಕು. ಒಬ್ಬ ಸೈಕಲ್ ತುಳಿಯುವಂಥವನು ತುಳಿಯುವವರೆಗೂ ಮುಂದೆ ಸಾಗುತ್ತಾನೆ. ಒಂದು ವೇಳೆ ತುಳಿಯೋದನ್ನು ಬಿಟ್ಟರೆ ಕೆಳಗಡೆ ಬಿದ್ದು ಬಿಡುತ್ತಾನೆ. ಹಾಗೆಯೇ ನಂಬಿಕೆಯ ಜೀವಿತದಲ್ಲಿ ನಾವು ತುಳಿಯುತ್ತಾ ಇರುವ ಹಾಗೆಯೇ ಮುಂದಕ್ಕೆ ಸಾಗುತ್ತಾ ಇರ್ತೇವೆ. ನಂಬಿಕೆ, ಪ್ರಾರ್ಥನೆ ನಿಂತು ಹೋಗುವುದಾದರೆ ನಾವು ಬಿದ್ದು ಹೋಗ್ತೇವೆ. ಎಲ್ಲಿ ಬಿದ್ದವರಾಗಿದ್ದೇವೆ ಎಂದು ನೆನೆಸಿಕೊಂಡು ಮಾನಸಾಂತರ ಹೊಂದಿ, ದಿನೇ ದಿನೇ ನಾನು ಸಾಯುತ್ತಿದ್ದೇನೆ ಅನ್ನುತ್ತಾನೆ ಪೌಲನು. ಅಂದರೆ ದಿನ ಸಾಯುವುದಂದ್ರೆ ಫಿಸಿಕಲ್ ಡೆತ್ ಅಲ್ಲ, ಶಾರೀರಿಕವಾಗಿ ಸಾಯುವುದಲ್ಲ. ನಾನು ನನ್ನ ಅಹಂಭಾವ ಸಾಯಿಸ್ತಿದ್ದೇನೆ, ಅಸೂಯೆ ಸಾಯಿಸ್ತಿದ್ದೇನೆ, ನನ್ನ ಗರ್ವ ಸಾಯಿಸ್ತಿದ್ದೇನೆ, ನನ್ನ ದುರಾಸೆ ಸಾಯಿಸ್ತಿದ್ದೇನೆ. ನಾನು ಸತ್ತವನಿಗೆ ಸಮಾನ. ದೇವರು ನನ್ನಲ್ಲಿ ಜೀವಿಸ್ತಿದ್ದಾನೆ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಇನ್ನು ಬದುಕುವುದು ನಾನಲ್ಲ, ಕ್ರಿಸ್ತನೇ ಎಂದು ಗುರುತಿಸಿಕೊಂಡು ಪೌಲನು ಮುಂದೆ ಸಾಗಿದ. ಅಂತಹ ಜೀವಿತ ನಾವು ಕೂಡ ಹೊಂದಬೇಕೆಂದು ಕರ್ತನು ಆಶಿಸುತ್ತಿದ್ದಾರೆ. ಜಾಗರೂಕರಾಗಿದ್ದು ಮಾನಸಾಂತರ ಹೊಂದಿಕೊಳ್ಳಿರಿ. ಏನ್ ಹೇಳುತ್ತೆ ವಾಕ್ಯ?
ನೀನು ಜಾಗರೂಕನಾಗಿರದಿದ್ದರೆ ನಾನು ಕಳ್ಳನು ಬರುವಂತೆ ಬರುತ್ತೇನೆ, ಯಾವ ಗಳಿಗೆಯಲ್ಲಿ ಬರುತ್ತೇನೆ ಎಂಬುದಾಗಿ ನಿನಗೆ ತಿಳಿಯುವುದೇ ಇಲ್ಲ. ಹೌದು ಪ್ರಿಯರೇ, ಕರ್ತನು ಯಾವಾಗ ಬರುತ್ತಾನೆಂದು ನಮಗೆ ಗೊತ್ತಿಲ್ಲ. ನಾವು ಯಾವಾಗ ಈ ಲೋಕ ಬಿಟ್ಟು ಹೋಗ್ತೇವೆಂದು ಗೊತ್ತಿಲ್ಲ. ಯಾವಾಗ ಮರಣ ಹೊಂದಬೇಕೆನ್ನುವುದು ನಮ್ಮ ಕೈಯಲ್ಲಿಲ್ಲ. ಯಾವಾಗ ಕರ್ತನು ಬರುತ್ತಾನೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದರೆ ಯಾವಾಗಲೂ ಸಿದ್ಧವಾಗಿರಬೇಕೆನ್ನುವುದೇ ಕರ್ತನು ನಮಗೆ ಕಲಿಸಿದ್ದಾರೆ. ಕರ್ತನೇ, ನನ್ನ ಜೀವಿತವನ್ನು ಸರಿಪಡಿಸಿಕೊಳ್ಳುತ್ತಿದ್ದೇನೆ, ನನ್ನ ಹೃದಯವನ್ನು ನಿನ್ನ ಮುಂದೆ ನಾನು ಚೆಕ್ ಮಾಡಿಕೊಳ್ಳುತ್ತಿದ್ದೇನೆ. ನಾನು ತಪ್ಪು ಮಾಡಿರುವವುಗಳನ್ನು, ನಾನು ಮಾಡಿರುವ ಎಲ್ಲ ಕೆಟ್ಟ ಕಾರ್ಯಗಳನ್ನು ಒಪ್ಪಿಕೊಳ್ತಿದ್ದೇನೆ. ನನ್ನನ್ನು ತಿದ್ದುಕೊಂಡು ಮಾನಸಾಂತರ ಹೊಂದುತ್ತೇನೆ ಎಂದು ಹೇಳುತ್ತಾ ಹೊಸ ವರ್ಷದೊಳಗೆ ಪ್ರವೇಶಿಸುತ್ತೇನೆ ಎಂದು ಹೀಗೆ ದೇವರೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ಳಿ. ಈ ದಿನದಿಂದಾದರೂ ಕನಿಷ್ಠ ಈ 10 days ಆರ್ 12 days ಆರ್ 9 daysನಲ್ಲಿ, ಹೌದಲ್ಲವೇ, ದೇವರೊಂದಿಗೆ ಪ್ರತಿಯೊಂದು ವಿಷಯದಲ್ಲಿ ಸರಿಪಡಿಸಿಕೊಳ್ಳೋಣ. ದೇವರ ವಾಗ್ದಾನದೊಂದಿಗೆ ಹೊಸ ವರ್ಷದಲ್ಲಿ ಪ್ರವೇಶಿಸೋಣ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಪ್ರಾರ್ಥನೆಯಲ್ಲಿಯೇ ನಮ್ಮ ಹೃದಯ ನಾವು ಸರಿಪಡಿಸಿಕೊಳ್ಳಬಹುದೆಂದು, ನಿಮ್ಮ ಸನ್ನಿಧಿಯಲ್ಲಿಯೇ ನಿಮ್ಮ ಮುಖಕಾಂತಿಯಲ್ಲಿಯೇ ನಮ್ಮ ಹೃದಯ ನಾವು ನೋಡಿಕೊಳ್ಳಬಲ್ಲವೆಂದು, ನಿಮ್ಮ ವಾಕ್ಯದಿಂದಲೇ ನಮ್ಮ ಬದುಕನ್ನು ತಿದ್ದುಕೊಳ್ಳುವುದಕ್ಕಾಗಿ, ನಿಮಗಿಷ್ಟಕರವಾಗಿ ಬದುಕುವುದಕ್ಕಾಗಿ ಸಾಧ್ಯವಾಗುತ್ತದೆ ಎಂಬುದನ್ನು ಗುರುತಿಸಲು ನಮಗೆ ಸಹಾಯ ಮಾಡಿರಿ. ಈ ವರ್ಷವಿಡೀ ನಿಮ್ಮ ವಾಕ್ಯ ಕೇಳಿದಂಥವರೆಲ್ಲರೂ ಈ ವರ್ಷಾಂತ್ಯದಲ್ಲಿ ಏನೆಲ್ಲ ಕೇಳಿದ್ದಾರೋ, ಯಾವ ರೀತಿಯಾಗಿ ಕೇಳಿದ್ದಾರೋ ಎಂಬುದನ್ನು ಜ್ಞಾಪಕ ಮಾಡಿಕೊಂಡು ಕೇಳಿದವುಗಳ ಪ್ರಕಾರ ನಡೆದುಕೊಳ್ತಿದ್ದೇವೋ ಇಲ್ಲವೋ ಎಂದು ಪರಿಶೀಲಿಸಿಕೊಳ್ಳುವ ಹಾಗೆ, ಒಂದು ವೇಳೆ ಕೈಕೊಳ್ಳದಿದ್ದರೆ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಹೊಂದುವ ಹಾಗೆ, ನೂತನ ಅಭಿಷೇಕದೊಂದಿಗೆ, ನೂತನ ಆಶೀರ್ವಾದದೊಂದಿಗೆ, ನಿಮ್ಮ ಚಿತ್ತವಿರುವುದಾದರೆ ನೂತನ ವರ್ಷದಲ್ಲಿ ನಾವೆಲ್ಲರೂ ಪ್ರವೇಶಿಸುವಂತೆ ಇಂದಿನಿಂದಲೇ ನಮ್ಮನ್ನು ಸಿದ್ಧಗೊಳಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೆ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಅದೇ ರೀತಿ ಇತರ ದೇಶದಿಂದ ನೀವು ವೀಕ್ಷಿಸುತ್ತಿರುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ವಾಟ್ಸಾಪ್ ಇಲ್ಲವೇ ಟೆಕ್ಸ್ಟ್ ಮೆಸೇಜ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ ಪರಿಶೀಲಿಸಿ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡಿರಿ. ಅದರ ನಿಮಿತ್ತ ನಿಮ್ಮ ಹೆಸರು ನಾವು ನೆನಪಿಟ್ಕೊಂಡು ನಿಮಗೋಸ್ಕರ ಪ್ರಾರ್ಥಿಸಲು ಸಹಾಯಕವಾಗಿರುತ್ತೆ. ಕರ್ತನ ಚಿತ್ತವಿರುವುದಾದರೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ನಿಮ್ಮ ಸಭೆಯಲ್ಲಿರುವ ಉಪವಾಸ ಪ್ರಾರ್ಥನೆಗೆ ದಯವಿಟ್ಟು ನೀವೆಲ್ಲರೂ ಹೋಗಿ ಪಾಲ್ಗೊಳ್ಳಬೇಕು. ಈ ವರ್ಷದ ಅಂತ್ಯದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಈ ವರ್ಷ ಅಂತ್ಯದಲ್ಲಿರುವ ನಾವು ದೇವರ ಪ್ರಣಾಳಿಕೆ ಅರಿತು ಹೊಸ ವಾಗ್ದಾನ ಹೊಂದಿಕೊಳ್ಳುವುದಕ್ಕಾಗಿ ಆತನ ಸನ್ನಿಧಿಯಲ್ಲಿ ಕಾದಿರೋಣ. ದೇವರ ಚಿತ್ತ ಇರುವುದಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ.